ಹೂವಿನ ಬಾಣದಂತೆ. ಒಂದು ಹುಡುಗಿ ಅದನ್ನ ಹೇಳಿದ್ದು, ಅದು ಫೇಮಸ್ ಆಗಿದ್ದು, ಅದು ನೋಡಿದ ಮೇಲೆ ಹೇಗೆ ಅನಿಸ್ತು ಸರ್? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಅಫ್ಕೋರ್ಸ್ ಅದು ನನಗೆ ಖುಷಿನೂ ಆಯಿತು, ಒಂಥರ ಆಶ್ಚರ್ಯನೂ ಆಯಿತು. ಅಷ್ಟೊಂದು ಪಾಪ್ಯುಲರ್ ಇವಾಗ ಆಫ್ಟರ್ 17 ವರ್ಷ ಆದಮೇಲೆ ಅಷ್ಟೊಂದು ಪಾಪ್ಯುಲರ್ ಆಗಿರೋದು. ಬಟ್ ಅದು ನಮ್ಗೆ ಸಂತೋಷ ಆಯಿತು. ಹಾಡು ಭಾಳ ಚೆನ್ನಾಗಿದೆ. ಆ ಸಿನಿಮಾದ ಹಾಡುಗಳು, ಬಿರುಗಾಳಿ ಸಾಂಗ್ಸ್ಗಳು, ಎಲ್ಲ ಸಾಂಗ್ಸ್ಗಳು ಭಾಳ ಚೆನ್ನಾಗಿ ಮಾಡಿದರು ಅರ್ಜುನ್ ಅವರು. ಆ್ಯಂಡ್ ಸಾಹಿತ್ಯ ಅದಕ್ಕೆ ಜಯಂತ್ ಕಾಯ್ಕಿಣಿಯವ್ರು ಬರೆದಿದ್ರು. ಅವೆಲ್ಲ ಭಾಳ ಚೆನ್ನಾಗಿ. ನಾವು ಅದನ್ನು ಮಲೇಷಿಯಾನಲ್ಲಿ ಶೂಟ್ ಮಾಡಿದ್ರು. ಅದು ಮಾಡಿದ್ವಿ ಅದುವಾಗ. ನನಗೆ ಆ ಸಿನಿಮಾ ಹಾಡುಗಳು, ಆ ಹಾಡು ಒಂದು ಸ್ವಲ್ಪ ಕ್ರೇಜ್ ಆದಾಗ ನನಗೆ ಹಳೆ ನೆನಪೇ ನನಗೆ ಶುರುವಾಯಿತು. ಬಟ್ ಇಟ್ಸ್ ಒಳ್ಳೆ ಹಾಡು, ಒಳ್ಳೆ ಮೆಲಡಿ. ಅದಕ್ಕೆ ಒಂದು ಸಿನಿಮಾ ಓಡೋ ಟೈಮ್ನಲ್ಲೋ ಅಥವಾ ಒಂದು ವರ್ಷದಲ್ಲೋ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಟೈಮ್ಲೆಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ಗುಡ್ ಸಾಂಗ್. ಆ್ಯಂಡ್ ನಮಗೆ ಅದು ಇವಾಗಲೂ ಜನ ಇಷ್ಟಪಟ್ಟಿರೋದು ಖುಷಿನೇ. ವೈರಲ್ ಆಗಿರೋ ವಿಡಿಯೋ ಬಗ್ಗೆ, ಜೊತೆಗೆ ಅದಾದಮೇಲೆ ಆದಂಥ ಚೇಂಜಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪರ ವಿರೋಧದ ಚರ್ಚೆಗಳು, ಒಪಿನಿಯನ್ ಬರೋದಕ್ಕೆ ಶುರುವಾದವು. ಹೇಗಂತಂದರೆ, ಎಲ್ಲರೂ ಗುಡ್ ಅಂತ ಹೇಳಿದ್ರು, ಓಕೆ ಆ ಹುಡುಗಿ ಏನೋ ಫನ್ಗೆ ಹೇಳಿದ್ದಾರೆ, ಅದೇ ವೈರಲ್ ಆಯ್ತಲ್ಲ ಅಂತ. ಬಟ್ ಜನಕ್ಕೊಂದು ಕನ್ಫ್ಯೂಷನ್ ಅಂದ್ರೇನು, ಜನ ಯಾವುದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ, ಯಾವುದನ್ನು ವೈರಲ್ ಮಾಡ್ತಿದ್ದಾರೆ ಅನ್ನೋ ವಿಷಯಕ್ಕೆ ಬರೋದಾದರೆ, ಒಂದಷ್ಟು ಸೀರಿಯಸ್ನೆಸ್ ಅಂತಾನೆ ಹೇಳೋದಾದರೆ, ಆ ಹುಡುಗಿನ ಎಲ್ಲೋ ಒಂದು ಯಾವುದೋ ಶೋರೂಮ್ ಓಪನ್ ಮಾಡಬೇಕು ಅಂದರೆ ಟೇಪ್ ಕಟಿಂಗ್ ಮಾಡೋದಕ್ಕೆಲ್ಲ ಕರೆದ್ರು.